ಏಕಮೇವ ದ್ವಿತೀಯಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ತ ಅಂದರೆ ಪಾಡ್ಯದಿಂದ ಅಮಾವಾಸ್ಯೆ, ಅದನ್ನ ನಾವು ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಿ ಟೆಕ್ನಿಕಲ್ ಆಗಿ. ಅಲ್ಲಿ ತನಕ ಸಾಮಾನ್ಯವಾಗಿ 15 ದಿನಗಳು, ವೆರಿ ರೇರ್ ಕೇಸ್ನಲ್ಲಿ 14 ಅಥವಾ 16 ದಿನಗಳು ಬರ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ಈ ಪಿತೃಪಕ್ಷ ಅಂದರೆ ಏನು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಪಿತೃಪಕ್ಷದಲ್ಲಿ ನಾವು ಏನು ಮಾಡಬೇಕು ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಈ ಪಿತೃಪಕ್ಷ ಅಂದರೆ ಏನು? ಪಿತೃಪಕ್ಷ ಅನ್ನತಕ್ಕಂಥದ್ದು ಗರುಡ ಪುರಾಣದ ಪ್ರಕಾರ ನಮ್ಮ ವಂಶದಲ್ಲಿ ಮೃತರಾಗಿರ್ತಕ್ಕಂತಹ ತಂದೆ, ತಾತ, ಮುತ್ತಾತ ಅಥವಾ ತಾಯಿ, ಅಜ್ಜಿ, ಮುತ್ತಜ್ಜಿ ಈ ಥರ ವಂಶದ ಹಿರಿಯರು ಏನು ಇರ್ತಾರೆ, ಅವರುಗಳು ಅಕಸ್ಮಾತ್ ಇನ್ನು ನರಕದಲ್ಲೇ ಇತ್ತು ಅಂದರೆ ಯಮಧರ್ಮರಾಜ ಅಲ್ಲಿ ಇರ್ತಕ್ಕಂತಹ ಪಿತೃಗಳನ್ನ ನಿಮ್ಮ ವಂಶದವರು ನಿಮಗೆ ಭೂಲೋಕದಲ್ಲಿ 15 ದಿನ ಆಹಾರ ಕೊಡ್ತಾರೆ. ಹಾಗಾಗಿ ನೀವು ಆಹಾರನ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಯಾರೋ ಕೊಡ್ತಕ್ಕಂತಹ ಆಹಾರವನ್ನ ಸ್ವೀಕಾರ ಮಾಡಿ ಹೋಗಿ ಬನ್ನಿ ಅಂತ ಕಳಿಸ್ತಾನೆ ಯಮ ಅಂತ ಗರುಡ ಪುರಾಣದಲ್ಲಿ ಹೇಳಿದೆ. ಅಕಸ್ಮಾತ್ ಅವ್ರು ನರಕದಲ್ಲಿ ಇಲ್ಲ ಅಂದ್ರೆ ಏನು ಅಂತ ತುಂಬಾ ಜನ ಮತ್ತೆ ಪ್ರಶ್ನೆ ಮಾಡ್ತಾರೆ. ನೀವು ಹೇಳಿದಂಗೆ ನರಕದಲ್ಲಿ ಇದ್ರೆ ಯಮಧರ್ಮರಾಜ ಕಳಿಸ್ತಾನೆ, ಇಲ್ಲ ಅವ್ರು ಆಲ್ರೆಡಿ ಮತ್ತೆ ಜನ್ಮ ಹುಟ್ಟಿರುತ್ತಾರೆ, ಅವಾಗ ನಾವು ಶ್ರಾದ್ದವನ್ನು ಮಾಡಿದಾಗ ಹೇಗೆ ಅಂದಾಗ ಅವರು ಪಿತೃಗಳು ವಾಯು ರೂಪದಲ್ಲಿ ಬರ್ತಾರೆ ಅಂತ ಧರ್ಮಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಸ್ಮೃತಿಗಳಲ್ಲಿ ಉಲ್ಲೇಖ ಇದೆ. ನಾವು ಯಾವಾಗ ಅವ್ರನ್ನ ಆವಾಹನೆ ಮಾಡ್ತೀವಿ, ಅವ್ರು ಯಾವುದೇ ಜನ್ಮ ತಾಳಿದ್ದರೂ ಕೂಡ ವಾಯು ರೂಪದಲ್ಲಿ ಆ ಪಿತೃದೇವತೆಗಳು ಬಂದು ಯಾವ ಒಂದು ಬ್ರಾಹ್ಮಣರನ್ನ ನೀವು ಅಲ್ಲಿ ಪೂರ್ವ ಪಂಕ್ತಿಗೆ ನೀವು ನಿಯೋಜಿಸುತ್ತೀರಾ, ಅವರಲ್ಲಿ ಆವಾಹನೆಯಾಗಿ ಅಕಸ್ಮಾತ್ ಬ್ರಾಹ್ಮಣ ಅಭಾವ ಇತ್ತು ಅಂದರೆ ಅವಾಗ ನೀವು ಅಂದರೆ ಬ್ರಾಹ್ಮಣರನ್ನ ಪೂರ್ವ ಪಂಕ್ತಿಗೆ ಕೂಡಿಸದೆ ನೀವು ಆಮಶ್ರಾದ್ದ, ಹಿರಣ್ಯ ಶ್ರಾದ್ದ, ಸಂಕಲ್ಪ ಶ್ರಾದ್ದ ಈ ಥರದ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾಡಬೇಕಾದ ಪರಿಸ್ಥಿತಿ ಬಂದಾಗ, ಅಥವಾ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕೆಲವರು ತುಂಬ ಅನುಷ್ಠಾನಗಳನ್ನು ಇಟ್ಕೊಂಡಿರ್ತಕ್ಕಂಥವರು ಅನುಷ್ಠಾನ ಇಟ್ಕೊಳ್ಳದೇ ಇರತಕ್ಕಂಥ ಬ್ರಾಹ್ಮಣರನ್ನು ಕೂಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರು ಸಾಮಾನ್ಯವಾಗಿ ಆಮಶ್ರಾದ್ದವನ್ನು ಪ್ರತಿ ವರ್ಷ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಕೂಡ ಪ್ರತಿ ವರ್ಷ ಆಮಶ್ರಾದ್ದಾನೆ ಮಾಡೋದು, ಕೂಡ್ಸೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ನನ್ನದೇ ಆದಂತಹ ಕೆಲವು ಪರ್ಸ್ನಲ್ ರೀಸನ್ಸ್ ಇದೆ, ಅದನ್ನೆಲ್ಲ ನಾನು ಇಲ್ಲಿ ಡಿಸ್ಕಸ್ ಮಾಡೋದಾಗ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ಪಿತೃಪಕ್ಷ ಅಂತ ಏನಿದೆ, ಪಕ್ಷ ಅಂದರೆ ಫೋರ್ಟ್ ನೈಟ್, ಟೈಮ್ ಗ್ಯಾಪ್ ಆಫ್ 15 ಡೇಸ್ ಅಂತ ಅರ್ಥ. 15 ದಿನಗಳು ಸಾಮಾನ್ಯವಾಗಿ, 14 ಅಥವಾ 16 ಬರ್ಬೋದು ಅಂತ ಆಲ್ರೆಡಿ ಹೇಳಾಗಿದೆ ನಾನು. ಈ 15 ದಿನಗಳು ಸಾಮಾನ್ಯವಾಗಿ ಏನು ಬರುತ್ತೆ ಅದನ್ನ ಪಿತೃದೇವತೆಗಳು ಭೂಮಿಗೆ ಬರ್ತಾರೆ, ಆದ್ದರಿಂದ ಅದನ್ನು ಪಿತೃಪಕ್ಷ ಅಂತ ಕರೀತಾರೆ. ಅಪರಪಕ್ಷ ಅಂತ ಕೂಡ ಕರೀತಾರೆ ಟೆಕ್ನಿಕಲ್ ಆಗಿ. ಇನ್ ಕೆಲವು ಗ್ರಂಥಗಳಲ್ಲಿ ಮಹಾಲಯ ಪಕ್ಷ ಅಂತ ಕೂಡ ಕರೆದಿದೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ನಾವು ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳುತ್ತೆ ಸರ್ವ ಪಿತೃಗಳಿಗೆ. ನಮ್ಮ ವಂಶದ ಎಲ್ಲ ಪಿತೃಗಳಿಗೆ, ಪಿತಾಮಹ, ಪ್ರಪಿತಾಮಹ, ಮಾತೃ ಪಿತಾಮಹೆ, ಪ್ರಪಿತಾಮಹೆ, ಆಮೇಲೆ ಜ್ಯೇಷ್ಠ ಪಿತರಂ, ಕನಿಷ್ಠ ಪಿತರಂ, ಪಿತೃಭಗಿನಿ, ಹೀಗೆಲ್ಲ ಯಾರ್ಯಾರು ಬರ್ತಾರೆ ಅವರೆಲ್ಲಾನು ಅದೆಲ್ಲರಿಗೂ ಕೂಡ ನಮಗೆ ತರ್ಪಣಕ್ಕೆ ಯಾರ್ಯಾರು ಬರ್ತಾರೆ, ಅದು ಅಲ್ಲದೆ ಸ್ವಾಮಿ, ಸಖ, ಬಂಧು, ದಿಕ್ಕಿ ಅಂತ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ತಗೊಂಡಿರೋ ಕಾನ್ಸೆಪ್ಟ್ಗಳು ಅಂದರೆ ಸ್ವಾಮಿ, ಸಖ. ಸ್ವಾಮಿ ಅಂದರೆ ನಮಗೆ ಯಾರೋ ಅನುಕೂಲ ಮಾಡಿರ್ತಕ್ಕಂಥವ್ರು, ಹೆಲ್ಪ್ ಮಾಡಿರ್ತಕ್ಕಂಥವ್ರು ಈ ಥರ, ಅಥವಾ ನಮ್ಮ ಧಣಿಗಳು ಈ ಥರದೆಲ್ಲ ಯಾರು ಇರ್ತಾರೆ ಅವರು ಸಖ, ಫ್ರೆಂಡ್ಸ್. ಅವ್ರಿಗೆ ಅಕಸ್ಮಾತ್ ಯಾರೋ ಬಿಡೋರು ಮಕ್ಳು ಇಲ್ಲದೆ ಇರ್ಬೋದು, ಅವ್ರಿಗೂ ಕೂಡ ಬಿಡ್ಬೋದು ನಾವು. ಬಂಧುಗಳು, ದಿಕ್ಕಿಲ್ಲದೆ ಇರ್ತಕ್ಕಂಥವ್ರು, ಹೀಗೆ. ಹಾಗಾಗಿ ಇವರು ಎಲ್ಲರಿಗೂ ಕೂಡ ನಾವು ಎಲ್ಲ ಪಿತೃಗಳನ್ನು ಉದ್ದೇಶಿಸಿ ಮಾಡತಕ್ಕಂತಹ ಶ್ರಾದ್ದ ಅಥವಾ ತರ್ಪಣ, ಇದು ಪಿತೃಪಕ್ಷದಲ್ಲಿ ಮಾಡಬೇಕಾದ್ದು.
ಪ್ರತಿದಿನ ಮಾಡ್ಬೇಕು ಆಕ್ಚುಲಿ ಶಾಸ್ತ್ರದ ಪ್ರಕಾರ. ಯಾಕೆ ಅಂದರೆ ಮೊದಲೇ ಹೇಳ್ದಂಗೆ ಯಮಧರ್ಮರಾಜ ಆಯಾ ವಂಶದ ಪಿತೃಗಳನ್ನ ನಿಮ್ಮ ವಂಶದ ಮಕ್ಕಳು ಮೊಮ್ಮಕ್ಕಳು ಈ ಥರದವರೆಲ್ಲನೂ ನಿಮಗೆ 15 ದಿನ ಆಹಾರವನ್ನ ಕೊಡ್ತಾರೆ. ಶ್ರಾದ್ದ ಮಾಡಿ ಪಿಂಡವನ್ನು ಇಡತಕ್ಕಂಥದ್ದು ಅಥವಾ ನೀವು ಆಮಶ್ರಾದ್ದ ಇತ್ಯಾದಿಗಳನ್ನು ಮಾಡಿದ್ರೆ ಅಲ್ಲಿ ನೀವು ಸ್ವಯಂ ಪಾಕವನ್ನು ಕೊಡ್ತಕ್ಕಂಥದ್ದು, ಅಂದರೆ ಅಕ್ಕಿ ಬೇಳೆ ತರಕಾರಿಗಳು ಈ ಥರದನ್ನೆಲ್ಲ ಕೊಡ್ತಕ್ಕಂಥದ್ದು. ಇಲ್ಲ ಅಂದರೆ ಹಿರಣ್ಯ ಶ್ರಾದ್ದ ಅಂತಲೂ ಮಾಡ್ಬೋದು. ಅಲ್ಲೂ ಕೂಡ ದುಡ್ಡಿನ ರೂಪದಲ್ಲಿ ನಮ್ಮ ತಂದೆ ಅಥವಾ ನಮ್ಮ ವಂಶದ ಪಿತೃಗಳ ಪ್ರೀತ್ಯರ್ಥವಾಗಿ ನೀವು ನಮ್ಮ ಹೆಸರಲ್ಲಿ ಊಟ ಮಾಡ್ಕೊಳ್ಳಿ ಅಂತ ನಿಮ್ಮ ಯಥಾಶಕ್ತಿ ದುಡ್ಡನ್ನು ಯಾರಿಗಾದ್ರೂ ಬ್ರಾಹ್ಮಣರಿಗೆ ಕೊಡ್ತಕ್ಕಂಥದ್ದು. ಈ ಥರದ್ದೆಲ್ಲವೂ ನಾನಾ ರೀತಿಯಾದಂತಹ ಶ್ರಾದ್ದಗಳು ಇದೇ ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಮಾಡ್ತಕ್ಕಂಥದ್ದು. ಈ ಪಿತೃಪಕ್ಷದಲ್ಲಿ 15 ದಿನಗಳಲ್ಲೂ ಕೂಡ ಕೆಲವು ವಿಶೇಷ ದಿನಗಳು, ಕೆಲವು ಇಂತಿಂಥವ್ರಿಗೆ ಮಾಡಬೇಕಾದಂತಹ ವಿಶೇಷ ದಿನಗಳು ಅಂತ ಕೂಡ ಇದೆ. ಉದಾಹರಣೆಗೆ ನಿಮಗೆ ನೀವು ನೋಡ್ತು ಅಂದರೆ ಸಾಮಾನ್ಯವಾಗಿ ಈ ಪಿತೃಪಕ್ಷ ಅಂತ ಏನು ಪ್ರಾರಂಭ ಆಗತ್ತೆ ಅದು ನಿಮಗೆ ಏನಂತ ಹೇಳೋಣ, ಸಾಮಾನ್ಯವಾಗಿ ಪೂರ್ವಭಾದ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಪ್ರಾರಂಭ ಆಗತ್ತೆ ಸಾಮಾನ್ಯವಾಗಿ. ಅದು ಆದಮೇಲೆ ರೇವತಿ, ಅಶ್ವಿನಿ, ಭರಣಿ, ಈ ಭರಣಿ ನಕ್ಷತ್ರದ ದಿನ ಮಹಾಭರಣಿ ಅಂತ ಕರೀತಾರೆ. ಯಾತಕ್ಕೆ ಅದನ್ನು ಮಹಾಭರಣಿ ಅಂತ ಕರೀತಾರೆ ಅಂದರೆ ಭರಣಿ ನಕ್ಷತ್ರಕ್ಕೆ ಅಧಿದೇವತೆ ಬಂದು ಯಮ. ಸೊ ಹಾಗಾಗಿ ಈ ಯಮನೇ ಇವ್ರನ್ನೆಲ್ಲರನ್ನು ಕಳಿಸಿರೋದು. ಅದರಿಂದ ಆ ಭರಣಿನ ಮಹಾಭರಣಿ ಅಂತ ಕರೀತಾರೆ ಪಿತೃಪಕ್ಷದಲ್ಲಿ. ಈ ಪಿತೃಪಕ್ಷದಲ್ಲಿ ಮಹಾಭರಣಿ ಅಂದರೆ ಭರಣಿ ನಕ್ಷತ್ರ ಯಾವ ದಿನ ಇರುತ್ತೆ ಅವತ್ತು ನೀವು ವಿಶೇಷವಾಗಿ ಮಾಡ್ತಕ್ಕಂತಹ ಒಂದು ಪಕ್ಷ ಏನಿರುತ್ತೆ ಶ್ರಾದ್ದ, ಅದು ಶ್ರೇಷ್ಠ. ಪ್ರತಿದಿನ ಮಾಡಬೇಕು ಅನ್ನೋದು ಇದೆ ಶಾಸ್ತ್ರದಲ್ಲಿ. ಇತ್ತೀಚೆಗೆ ಕೆಲವರು ಮಾಡ್ತಿಲ್ಲ. ಮಾಡದೇ ಅದಕ್ಕೆ ನಾನೇನು ಎಕ್ಸಾಮ್ಷನ್ ಹೇಳಕ್ಕೆ ಹೋಗೋದಿಲ್ಲ. ಮಾಡಬೇಕು, ಶಾಸ್ತ್ರ ಹೇಳಿದೆ, ಮಾಡಬೇಕಷ್ಟೇ. ಅದರೊಳಗೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಭರಣಿ ನಕ್ಷತ್ರ. ಅಕಸ್ಮಾತ್ ಕೆಲವರು ಒಂದೇ ದಿನ ಮಾಡ್ತೀವಿ 15 ದಿನದಲ್ಲಿ ಅಂತ ಅಂದ್ಕೊಂಡ್ರೆ, ಅಥವಾ ಪದ್ಧತಿ ಮಾಡ್ಕೊಂಡ್ಬಂದಿದ್ರೆ, ಅಥವಾ ಅವ್ರ ಕೈಲಿ ಅಷ್ಟೇ ಹಣ ಇದ್ದು ಮಾಡೋಕ್ಕಾದ್ರೆ ಆವಾಗ ಭರಣಿ ನಕ್ಷತ್ರದ ದಿನ ಭರಣಿ ಶ್ರಾದ್ದ ಮಾಡ್ತಕ್ಕಂಥದ್ದು ವಿಶೇಷ. ಅದು ಆಗಿ ಸ್ವಲ್ಪ ದಿನದಲ್ಲೇ ವ್ಯತಿಪಾತ ಯೋಗ ಬರುತ್ತೆ. ಈ ವೈಧೃತಿ ವ್ಯತಿಪಾತಗಳು ಎರಡೂ ಕೂಡ ಯೋಗಗಳು. ಈ ಎರಡು ಯೋಗಗಳಲ್ಲಿ ಯಾವುದೇ ಶುಭ ಕೆಲಸ ಮಾಡೋಂಗಿಲ್ಲ, ಯಾವ ತಿಂಗಳಲ್ಲೂ ಮಾಡೋಂಗಿಲ್ಲ. ಯಾವ ತಿಂಗಳು, ಯಾವ ಮಾಸ, ಯಾವ ಪಕ್ಷದಲ್ಲೂ ಕೂಡ ಯಸ್ಮಿನ್ ದಿನೇ ಮಹಾಪಾತಃ ತದ್ದಿನಂ ವರ್ಜಯೇತ್ ಪುನಃ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಮಹಾಪಾತ ಶಬ್ದೇನ ವೈಧೃತಿ ವ್ಯತಿಪಾತವು, ಇದು ವೈಧೃತಿ ಮತ್ತು ವ್ಯತಿಪಾತ ಎರಡನ್ನೂ ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ನೀವು ಸಾಮಾನ್ಯವಾಗಿ ಅಲ್ಪ ಸ್ವಲ್ಪ ತಿಳಿದಿರ್ತಕ್ಕಂತಹ ಜ್ಯೋತಿಷಿಗಳು ವೈಧೃತಿ ವ್ಯತಿಪಾತವನ್ನು ಶುಭ ಕೆಲಸಗಳಿಗೆ ನೋಡೋದೇ ಇಲ್ಲ, ಅವತ್ತಿನ ದಿನ ಮುಹೂರ್ತ ಇಟ್ಟಿರ್ತಾರೆ. ಹಾಗಾಗಿ ವೈಧೃತಿ ವ್ಯತಿಪಾತ ಯೋಗ ಇರತಕ್ಕಂಥ ದಿನ ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಅದು ಶ್ರಾದ್ದವನ್ನ ಷಣ್ಣವತಿ ಶ್ರಾದ್ದವನ್ನು ಮಾಡ್ತಕ್ಕಂತಹ ದಿನಗಳು ಇಡೀ ಸಂವತ್ಸರದಲ್ಲಿ. ತಿಂಗಳಿಗೆ ಒಂದ್ಸತಿ ಬರುತ್ತೆ ಸಾಮಾನ್ಯವಾಗಿ. ವೆರಿ ರೇರ್ ಕೇಸ್ನಲ್ಲಿ 2 ಸತಿ ಬಂದಿರ್ಬೋದು, ಯಾವ್ದಾದ್ರು ಒಂದು, ಐದಾರು ವೈಧೃತಿ ಆ ವ್ಯತಿಪಾತ. ಹಾಗಾಗಿ ಈ ವ್ಯತಿಪಾತ ಶ್ರಾದ್ದ ಅನ್ನತಕ್ಕಂಥದ್ದು ಕೂಡ ಬಹಳ ವಿಶೇಷ ಆಗಿರುತ್ತೆ. ಅದು ಬಿಟ್ಟರೆ ಮಹಾಲಯದ 15 ದಿನಗಳು ಏನಿದೆ ಅಲ್ಲಿ ಮಧ್ಯಭಾಗ ಅಂತ ತಗೊಳ್ತು ಅಂದರೆ ಅಷ್ಟಮಿ ತಿಥಿ ಬರುತ್ತೆ. ಅದನ್ನು ಮಧ್ಯಾಷ್ಟಮಿ ಅಂತ ಕರಿತೀವಿ ನಾವು. ಹಾಗಾಗಿ ಈ ಮಧ್ಯಾಷ್ಟಮಿ ದಿನ ಮಾಡ್ತಕ್ಕಂತಹ ಶ್ರಾದ್ದಕ್ಕೂ ಕೂಡ ಬಹಳ ಪ್ರಾಶಸ್ತ್ಯವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಅವಿಧವಾ ನವಮಿ ಅಂತ ಬರುತ್ತೆ. ಅವಿಧವಾ ನವಮಿ ಅಂದರೆ ಮನೆಯಲ್ಲಿ ಮುತ್ತೈದೆಯರು ಮೃತರಾಗಿತ್ತು ಅಂದರೆ, ಮನೆಯಲ್ಲಿ ಮುತ್ತೈದೆಯರು ಯಾರಾದರೂ ಮೃತರಾಗಿತ್ತು ಅಂದರೆ, ಸುಮಂಗಲಿಯರು ಮೃತರಾಗಿತ್ತು ಅಂದರೆ ಅವರಿಗೆ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಯಾವ ದಿನ ಮಾಡಬೇಕು ಅಂದರೆ ಶಾಸ್ತ್ರದಲ್ಲೇ ಅದನ್ನ ಹೇಳ್ಬಿಟ್ಟಿದ್ದಾರೆ. ಅವಿಧವಾ ನವಮಿ ಶ್ರಾದ್ದ ಅಂತ. ಯಾರು ಮುತ್ತೈದೆಯರು ಹೋಗಿರ್ತಾರೆ ಅವರಿಗೆ ನವಮಿ ತಿಥಿನಲ್ಲಿ ಶ್ರಾದ್ದವನ್ನು ಮಾಡಬೇಕು, ಬೇರೆ ದಿನ ಯಾವತ್ತೂ ಏನು ಮಾಡಬೇಕಾಗಿಲ್ಲ. ಇವಾಗ ಅಕಸ್ಮಾತ್ ತಂದೆ ಹೋಗಿರ್ತಾರೆ ಬೇರೆ ಯಾವುದೋ ತಿಥಿನಲ್ಲಿ, ತಾಯಿ ಇನ್ಯಾವುದೋ ತಿಥಿನಲ್ಲಿ ಹೋಗಿರ್ತಾರೆ, ಅವಾಗ ನಾವು ಯಾವಾಗ ಮಾಡಬೇಕು? ತಾಯಿ ಸುಮಂಗಲಿಯಾಗಿ ಮುತ್ತೈದೆಯಾಗಿ ಹೋಗಿರ್ತಾರೆ ಅಂದಾಗ ನೀವು ಎರಡೂ ಅವ್ರು ಹೋಗಿದ ಮೃತ ತಿಥಿಗಳನ್ನೇ ಮಾಡಬೇಕು ಅಂತಿಲ್ಲ. ಆವಾಗ ನವಮಿನಲ್ಲಿ ಮಾಡೋದು ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದ್ರೆ ಕಲಿಯುಗದಲ್ಲಿ ಮುತ್ತೈದೆಯಾಗಿ ಸಾಯುವಂಥದ್ದು ಯಾವುದೋ ಲಕ್ಷಕ್ಕೊಬ್ಬರು ಅಂತ ಹೇಳ್ಬೋದು ಬಹುಶಃ. ಶಾಸ್ತ್ರ ಅದನ್ನು ಹೇಳುತ್ತೆ, ಎಷ್ಟೋ ಜನಗಳಲ್ಲಿ ಒಬ್ಬರು ಮುತ್ತೈದೆಯಾಗಿ ಹೋಗ್ತಾರೆ ಅಂತ. ಹಾಗಾಗಿ ಆ ಅವಿಧವಾ ನವಮಿ ಅನ್ನತಕ್ಕಂಥದ್ದು ಅದನ್ನು ಕೆಲವರು ಅದೇನೋ ಆಡು ಭಾಷೆನಲ್ಲಿ ಐ ನವಮಿ ಅಂತ ಕರೀತಾರೆ.
ಸೊ ಹಾಗಾಗಿ ಅವಿಧವಾ ನವಮಿ 9ನೇ ದಿನ ಪಕ್ಷದಲ್ಲಿ ಮಾಡ್ತಕ್ಕಂಥದ್ದು. ಅದು ಬಿಟ್ಟರೆ ಯತಿ ಮಹಾಲಯ ಅಂತ ಬರುತ್ತೆ, ದ್ವಾದಶಿ ತಿಥಿನಲ್ಲಿ ಮಾಡ್ತಕ್ಕಂಥದ್ದು. ಇದನ್ನು ಯತಿಗಳಿಗೆ, ಸನ್ಯಾಸಿಗಳಿಗೆ ಅಥವಾ ಪ್ರವ್ರಾಜಕರಿಗೆ, ಇವರುಗಳಿಗೆ, ಯತಿಗಳು ಬೇರೆ, ಮಠಾಧಿಪತಿಗಳು ಅಥವಾ ಪೀಠಾಧಿಪತಿಗಳು ಬೇರೆ. ಅದನ್ನು ಅವಾಗವಾಗ ನಾನು ಹೇಳ್ತಾನೆ ಇರ್ತೀನಿ. ಹಾಗಾಗಿ ಯತಿಗಳು ಅಂತ ಯಾರಾದರೂ ಸಮಾಜದಲ್ಲಿ ಇದ್ದು ಅವರಿಗೆ ಒಂದು ಕರ್ಮವನ್ನು ಮಾಡಬೇಕಾಗಿದೆ ಪಕ್ಷ ಮಾಸದಲ್ಲಿ ಅಂದರೆ ದ್ವಾದಶಿ ತಿಥಿನಲ್ಲಿ ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಲ್ಲಿ ಘಾತ ಚತುರ್ದಶಿ ಅಂತ ಹೇಳುತ್ತೆ. ಇಲ್ಲಿ ವಿಷ ಶಸ್ತ್ರ ಹತಾದೀನಾಂ ಶ್ರಾದ್ದಂ ಕರಣೀಯಂ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅಂದರೆ ವಿಷ ಶಸ್ತ್ರ ಇತ್ಯಾದಿಗಳಿಂದ, ಅಂದರೆ ವಿಷವನ್ನು ತೆಗೆದುಕೊಂಡು ಇಲ್ಲ ಆತ್ಮಹತ್ಯೆ ಮಾಡಿಕೊಂಡು ಈ ಥರ ಎನಿ ಕೈಂಡ್ ಆಫ್ ದುರ್ಮರಣ, ಯಾವುದೇ ರೀತಿಯಾದಂತಹ ದುರ್ಮರಣವನ್ನು ಹೊಂದಿರತಕ್ಕಂಥವರು ಅಂಥವರಿಗೆ ಮಾಡಬೇಕಾಗಿ ಬಂದಾಗ ಅಂಥವ್ರಿಗೆ ಚತುರ್ದಶಿ ತಿಥಿನಲ್ಲಿ ನಾವು ಶ್ರಾದ್ದವನ್ನು ಮಾಡಬೇಕು, ಅಂದರೆ ಮಹಾಲಯ ಅಮಾವಾಸ್ಯೆ ಹಿಂದಿನ ದಿನ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಹೀಗೆ ಈ ಎಷ್ಟು ವಿಶೇಷಗಳು. ಇನ್ನು ಮಹಾಲಯ ಅಮಾವಾಸ್ಯೆ ದಿನ ಈ ಒಂದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಎಲ್ಲ ಪಿತೃಗಳನ್ನು ಉದ್ದೇಶಿಸಿ ಮಾಡತಕ್ಕಂತಹ ಒಂದು ಶ್ರಾದ್ದ, ಅದು ಮಹಾಲಯ ಶ್ರಾದ್ದ. ಅವತ್ತಿನ ದಿನ ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಿ ನಾವು. ಅವತ್ತಿನ ದಿನ ನಾವು ತಂದೆ ತಾತ ಮುತ್ತಾತ ತಾಯಿ ಮುತ್ತಜ್ಜಿ ಅಜ್ಜಿ ಮುತ್ತಜ್ಜಿ ಇಷ್ಟೇ ಜನಕ್ಕಲ್ಲದೆ ಯಾರ್ಯಾರು ಇರ್ತಾರೆ ಎಲ್ಲ ನಾನು ಆವಾಗಲೇ ಹೇಳ್ದಂಗೆ ಸ್ವಾಮಿ ಸಖ ಬಂಧು ಗುರು ರಿಕ್ತಿ ಈ ಥರ ಎಲ್ಲರಿಗೂ ಕೂಡ ನಾವು ಪಿಂಡವನ್ನು ಇಡಬಹುದು. ಇದು ಒಂದೇ ದಿನ ನಿಮಗೆ ಆಪ್ಷನ್ ಇರೋದು, ಪಿಂಡ ಇಡೋದಕ್ಕೆ ಎಲ್ಲರಿಗೂ ಕೂಡ. ಇದು ಒಂದು ದಿನದಲ್ಲಿ ಎಲ್ರಿಗೂ ಕೂಡ ನೀವು ಯಾರ್ಯಾರು ಅದು ಗೋತ್ರ ನಾಮ ಇವುಗಳನ್ನು ಉಚ್ಚರಿಸಿ, ಗೊತ್ತಾಗ್ತಾ ಇದೆಯಾ? ಗೋತ್ರ ನಾಮ ಮತ್ತು ಸಂಬಂಧ ಏನಾದರೂ ಗೊತ್ತಿದ್ರೆ ಸಂಬಂಧ ಇದೆಲ್ಲವನ್ನು ಉಚ್ಚರಿಸಿ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು. ಈ ಪಿಂಡ ಪ್ರದಾನವನ್ನು ಮಾಡಿದ ಮೇಲೆ ಅವರಿಗೆ ಎಳ್ಳು ನೀರನ್ನು ಹಾಕ್ಕೊಂಡು ಬಿಡಬೇಕಾಗತ್ತೆ. ಇದು ಮಾಡ್ತಾರೆ. ಇದು ನಮ್ಮಲ್ಲಿ ಪ್ರಧಾನವಾಗಿ ಏನಾಗಿದೆ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅನ್ನೋದು ಮಾತ್ರನೇ ಇದೆ. ಆ್ಯಕ್ಚುಯಲ್ ಆಗಿ ಶಾಸ್ತ್ರದಲ್ಲಿ ಅಥವಾ ಸಂಕಲ್ಪ ಹೇಳಬೇಕಾದ್ರೆ ನಾವು ಆಷಾಢ್ಯಾದಿ ಪಂಚಮಃ ಅಪರಪಕ್ಷ ಸಕನ್ ಮಹಾಲಯ ಶ್ರಾದ್ಧೆ ಅಂತ ಹೇಳ್ತೀವಿ ನಾವು ಸಂಕಲ್ಪದಲ್ಲಿ. ಆಷಾಢಾದಿ ಪಂಚಮಃ ಅಪರಪಕ್ಷ, ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ, ಈ 5 ತಿಂಗಳ ಕೃಷ್ಣ ಪಕ್ಷದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೂ ಕೂಡ ಇದೆ. ಯಾಕಂದ್ರೆ ಸಂಕಲ್ಪದಲ್ಲೇ ಬರ್ತದೆ ಆಷಾಢ್ಯಾದಿ ಪಂಚಮಃ ಅಪರಪಕ್ಷ ಸಕನ್ ಮಹಾಲಯ ಶ್ರಾದ್ಧೆ ಅಥವಾ ಸಕನ್ ಮಹಾಲಯ ಅಮಾವಾಸ್ಯಾಂಗ. ಅಕಸ್ಮಾತ್ ಇವಾಗ ಮಾಡಕ್ ಆಗ್ಲಿಲ್ಲ, ಮುಂದೆ ಆಶ್ವಯುಜ ಮಾಸ ಕಾರ್ತಿಕ ಮಾಸ ತನಕನೂ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆನಲ್ಲಿ ಟೈಮ್ ಇರುತ್ತೆ ನಿಮಗೆ. ಪ್ರತಿದಿನ ದುಡ್ಡು ಯಾರಿಗೆ ಹೇರಳವಾಗಿ ಇದೆ, ಇದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ, ದುಡ್ಡು ಇಲ್ಲದೆ ಇರೋನು ಸಾಲ ಮಾಡಿ ಕರ್ಮಗಳನ್ನು ಮಾಡುವಂಥ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ದುಡ್ಡು ಇರೋವನು ಹಾಗೇನೆ ಜಿಪುಣತನ ಮಾಡಬೇಕು ಅಂತಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ವಿತ್ತಶಾಟ್ಯಂ ನಕಾರಯೇತ್ ಅಂತ ಧರ್ಮಶಾಸ್ತ್ರದಲ್ಲಿ 100 ಕಡೆ ಬಂದಿದೆ. ವಿತ್ತಶಾಟ್ಯಂ ನಕಾರಯೇತ್. ದುಡ್ಡು ಇತ್ತು ಅಂದರೆ ನೀವು ಆಗ ಅದಕ್ಕೆ ತಕ್ಕಂತೆ ಮಾಡಬೇಕು. ಇಲ್ಲದೆ ಇರೋದು ನಿಮ್ಗೆ ಎಷ್ಟು ಯಥಾಶಕ್ತಿ ಆಗುತ್ತೆ ಅಷ್ಟು ಮಾಡಬೇಕು. ಇರ್ತಕ್ಕಂಥದ್ದು ಪ್ರತಿದಿನಾನೂ ಕೂಡ ನೀವು ಈ ಒಂದು ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು. ಅಕಸ್ಮಾತ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಪ್ರತಿದಿನ ಶ್ರಾದ್ದ ಮಾಡೋಕ್ಕೆ ಆಗಲಿಲ್ಲ, ಅನುಷ್ಠಾನಗಳನ್ನು ಕೆಲವರು ವಿಪ್ರರು ಚೆನ್ನಾಗಿ ಇಟ್ಕೊಂಡಿದ್ದರೆ ಪ್ರತಿದಿನ ತರ್ಪಣವನ್ನು ಕೊಡ್ತಕ್ಕಂಥದ್ದು. ನಾನು ಹೆಚ್ಚು ಕಮ್ಮಿ ಒಂದು 5 ವರ್ಷದಿಂದ ಪ್ರತಿದಿನ ಮಾಡ್ಕೊಂಡು ಬರ್ತಾ ಇದ್ದೀನಿ ಮಹಾಲಯ ಪಕ್ಷದಲ್ಲಿ. ಪ್ರತಿದಿನ ಅಥವಾ ಇನ್ನೂ ಜಾಸ್ತಿ ವರ್ಷ ಆಯ್ತನ್ನ ನೆನಪಿಲ್ಲ ನನಗೆ. ಪ್ರತಿದಿನವೂ ಕೂಡ 15 ದಿನವೂ ಮಧ್ಯಾಹ್ನ ಒಂದೇ ಊಟ. ತೀರಾ ಸುಸ್ತಾಗತ್ತೆ ಅಂದರೆ ರಾತ್ರಿ ಫಲಾರ ಮಾಡ್ತೀನಿ, ಇಲ್ಲ ಮತ್ತೆ ಮಾರನೇ ದಿನ ಮಧ್ಯಾಹ್ನ ಊಟ. ಹೀಗೆ ಅದು ಅವರು ನಿಮ್ಮ ಆರೋಗ್ಯದ ಮೇಲೆ ಬಿಟ್ಟಿರ್ತಾರೆ. ಅದನ್ನು ಯಾವತ್ತೂ ಫೋರ್ಸ್ ಮಾಡಲ್ಲ, ಇನ್ಸಿಸ್ಟ್ ಮಾಡಲ್ಲ ಅಥವಾ ಇನ್ಸ್ಟ್ರಕ್ಟು ಮಾಡೋಕ್ಕೆ ಹೋಗಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ನೀವು ಶರೀರ ಚೆನ್ನಾಗಿತ್ತು ಅಂದರೆ, ಆರೋಗ್ಯ ಚೆನ್ನಾಗಿತ್ತು ಅಂದರೆ ನೀವು ಧರ್ಮ ಮಾಡೋಕ್ಕಾಗೋದು, ಕರ್ಮ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನಿಮ್ಮ ಆರೋಗ್ಯ ಫಸ್ಟ್ ನೋಡ್ಕೊಳ್ಳಿ. ಅದು ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆ ಇದೆ ಇಲ್ಲಿ. ತುಂಬ ಜನ ಕೇಳಿದ್ದಾರೆ ನನಗೆ, ನಮ್ಮ ಕೈಲಿ ಮಧ್ಯಾಹ್ನ 12 ಗಂಟೆಗೆ ಶ್ರಾದ್ದ ಮಾಡಬೇಕು ಅಂತಿದ್ರೆ ಅಷ್ಟೊತ್ತಂಗೆ ಉಪವಾಸ ಇರೋ ಕಾಲ ಏನಾದರೂ ತಿಂಡಿ ತಿಂದ್ಬಿಟ್ಟು ಶ್ರಾದ್ದ ಮಾಡ್ಬೋದಾ?
ತಂದೆ ಅಥವಾ ತಾಯಿ ಶ್ರಾದ್ದ ಮಾಡ್ಬೇಕಾಗಿ ಬಂದಾಗ ವರ್ಷಕ್ಕೊಂದ್ಸತಿ ತಿಂಡಿ ತಿಂದು ಶ್ರಾದ್ದ ಮಾಡ್ಬೋದಾ ಅಂತ ತುಂಬಾ ಜನ ಕೇಳಿತಾ ಇದ್ದಾನೆ. 100 ಜನ ಕೇಳಿದ್ದಾರೆ ಇದುವರೆಗೂ. ತಿಂಡಿ ತಿಂದು ಶ್ರಾದ್ದ ಮಾಡೋ ಹಾಗೆ ಇಲ್ಲ. ನಾವು ಮಾತ್ರೆ ತಗೋಬೇಕಾಗಿರುತ್ತೆ ಅಥವಾ ಇನ್ನೇನೋ ಇರುತ್ತೆ ನಮಗೆ ಆ ಥರ ಇದೆ ಅಂದಾಗ ಪಾರ್ವಣ ಶ್ರಾದ್ದ ಮಾಡೋದನ್ನೇನೆ ನೀವು ಕಂಡೆನ್ಸ್ ಮಾಡಿ. ಆಮ ಶ್ರಾದ್ದ ಮಾಡಿ, ಇಲ್ಲ ಹಿರಣ್ಯ ಶ್ರಾದ್ದ ಮಾಡಿ, ಇಲ್ಲ ಸಂಕಲ್ಪ ಶ್ರಾದ್ದ ಮಾಡಿ. ಸಂಕಲ್ಪ ಶ್ರಾದ್ದ ಆದ್ರೆ ಒಂದು 20 ನಿಮಿಷ ಅರ್ಧ ಗಂಟೆ ಒಳಗೆ ಮುಗಿದೋಗುತ್ತೆ. ಹಿರಣ್ಯ ಶ್ರಾದ್ದ ಆದ್ರೆ ಒಂದು 3/4 ಗಂಟೆ 1 ಅವರ್ ಒಳಗೆ ಮುಗಿಯುತ್ತೆ. ಆಮ ಶ್ರಾದ್ದ ಆದ್ರೂ ಅಷ್ಟೇ 2.5 hours ತನಕ ಚೆನ್ನಾಗಿ ಬೇಕಾಗಿಲ್ಲ. ಈ ಆಮ ಶ್ರಾದ್ದ ಎಲ್ಲಾನು ನೀವು ಮಧ್ಯಾಹ್ನ ಕಾಲಕ್ಕೆ ಮಾಡಬೇಕು ಅಂತಿಲ್ಲ. ಧರ್ಮಶಾಸ್ತ್ರದ ಪ್ರಕಾರ ಶಾಸ್ತ್ರದಲ್ಲಿ ಪ್ರಮಾಣ ಇದೆ, ಪ್ರಾತಃ ಕಾಲದಲ್ಲೇನೆ ಮಾಡ್ಬೋದು ನೀವು. ಹಾಗಾಗಿ ಮಾಡ್ಕೊಂಡು ಬೇಕಾದ್ರೆ ನೀವು ಟಿಫನ್ ಮಾಡ್ತೀರಾ ಮಾಡ್ಕೊಳ್ಳಿ. ಟಿಫನ್ ಮಾಡಿ ಶ್ರಾದ್ದ ಮಾಡೋದು ಅನ್ನೋದು ಅಷ್ಟು ಸಮಂಜಸ ಅನ್ಸಲ್ಲ ನನಗೆ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಬದುಕಿದ್ದಾರೆ ಅಂದಾಗ ಅವ್ರು ಎದುರು ಕೂತ್ಕೊಂಡು ಅವ್ರಿಗೆ ಕೊಡದೆ ನೀವು ಟಿಫನ್ ಅಂತೂ ಮಾಡಲ್ಲ. ಟಿಫನ್ನೇ ಆಗಲಿ ಊಟ ಆಗಲಿ, ಹೌದಾ ಅಲ್ವೋ? ಅದೇ ರೀತಿಯಲ್ಲಿ ಅಥವಾ ನೀವು ತಿಂದು ಆಮೇಲೆ ಅವ್ರಿಗೆ ಕೊಡಲ್ಲ, ಫಸ್ಟ್ ಅವ್ರಿಗೆ ಕೊಡ್ತೀರಾ ಆಮೇಲೆ ನೀವು ತಿಂತೀರಾ. ಇದೇ ಲೆಕ್ಕಾಚಾರ ಪಿತೃದೇವತೆಗಳಿಗೂ ಅವ್ರ ಪಿತೃದೇವತೆಗಳು ಅವರು ಫಸ್ಟ್ ಸಮರ್ಪಣೆ ಮಾಡಿ ಆಮೇಲೆ ನಾವು ಪ್ರಸಾದ ರೂಪದಲ್ಲಿ ತಗೋಬೇಕು. ನಿಮ್ಗೆ ಅಷ್ಟೋ ತನಕ ಇರೋಕ್ಕಾಗಲ್ಲ ಅಂದ್ರೆ ಅದೇ ಪಕ್ಷ ಸಂಕಲ್ಪ ಶ್ರಾದ್ದ ಹೇಳಿದೆ ಮಾಡಿ ಸಾಕು. 1/4 ಗಂಟೆ 20 ನಿಮಿಷ ಮುಗಿಯುತ್ತೆ. ಮಾಡ್ಬಿಟ್ಟು ಎಷ್ಟೋ ಬೆಳಗ್ಗೆ 7:30 8 ಗಂಟೆಗೆ ಬೇಕಾದ್ರೆ ನೀವು 8 ಟಿಫನ್ ಟೈಮಲ್ಲಿ 8 ಗಂಟೆಗೆ ಮಾಡ್ಕೊಂಡು ಸಂಕಲ್ಪ ಶ್ರಾದ್ದ ಮಾಡಿ ಟಿಫನ್ ಮಾಡಿ, ಬೇಡ ಅಂದ್ರೆ ಅದು ಮಧ್ಯಾಹ್ನ ಊಟ ಮಾಡಿ, ರಾತ್ರಿ ಮತ್ತೆ ಟಿಫನ್ ಮಾಡಿ. ಅದೇ ಶಾಸ್ತ್ರದಲ್ಲಿ ಈ ಥರ ಹೇಳಿಲ್ವಲ್ಲ, ಒಂದೇ ಊಟ ಅಲ್ವಾ ಅಂದ್ರೆ ಶಾಸ್ತ್ರದಲ್ಲಿ ಹೇಳೋದು ಒಂದೇ ಊಟ. ಹಾಗಂತ ಇವತ್ತು ಎಷ್ಟು ಜನ ಫಲಾರ ಮಾಡ್ತಿಲ್ಲ, ಕದ್ದು ಮುಚ್ಚಿ ಫಲಾರ ಮಾಡ್ತೀವಿ ಅಂತಾರೆ ಎಷ್ಟೋ ಜನ ಇದ್ದಾರೆ. ಆಚೆ ಕಡೆ ನಾವೇ ಹಾಗೆಲ್ಲ ಮಾಡಲ್ಲಪ್ಪ ಅಂತ ಹೇಳ್ಕೊಂಡು ಮನೇಲಿ ಮಾಡುವಂಥದ್ದು ಎಷ್ಟೋ ಜನ ಇದೆ. ಅವೆಲ್ಲ ಬೇಡ ನಿಮಗೆ. ಇದೆಲ್ಲವನ್ನು ಶೋ ಆಫ್ಗಳನ್ನೆಲ್ಲ ಬಿಟ್ಬಿಟ್ಟು ಅಥವಾ ಈ ಥರದನ್ನೆಲ್ಲ ಬಿಟ್ಟು ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನು ಕರೆಕ್ಟಾಗಿ ಮಾಡಿ ಅಷ್ಟೇ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಬೇಕು. ಬೇರೆ ಯಾರೋ ಹೇಳೋದು ಅಥವಾ ಆಕ್ಷೇಪಣೆ ಮಾಡೋದು ನಿಮಗೆ ಆರೋಗ್ಯ ಕೊಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಬೇಕು ಅಂದರೆ ನೀವು ಯಾರು ಮಾತ್ರೆಗಳನ್ನು ತಗೊಳ್ತಾ ಇರ್ತೀರಾ, ಅನಾರೋಗ್ಯ ಪೀಡಿತರಾಗಿರ್ತೀರಾ, ಯಾರಿಗೆ ತೊಂದರೆಗಳಿರುತ್ತೆ, ಇಂಥದ್ದೆಲ್ಲನೂ ಕೂಡ ನೀವು ಪಾರ್ವಣ ಶ್ರಾದ್ದನೇ ಮಾಡಬೇಕು ಅಂತೇನಿಲ್ಲ. ನಿಮ್ಮ ತಂದೆ ಕೇವಲ ಪಿತೃಪಕ್ಷಕ್ಕೆ ನಾ ಹೇಳ್ತಿಲ್ಲ, ನಿಮಗೆ ವರ್ಷ ಬರ್ತಕ್ಕಂತಹ ತಂದೆ ತಾಯಿ ಶ್ರಾದ್ದಗಳಲ್ಲೂ ಕೂಡ ನಿಮ್ಗೆ ಅನಾರೋಗ್ಯ ನಿಮಿತ್ತವಾಗಿ ಅಷ್ಟು 2.5 hours ಕೂತ್ಕೊಂಡು ಮಾಡೋಕ್ಕೆ ಆಗಲ್ಲ ಅನ್ನೋದಿದ್ರೆ ಆಮ ಶ್ರಾದ್ದ ಮಾಡಿ, ಇಲ್ಲ ಹಿರಣ್ಯ ಶ್ರಾದ್ದ ಮಾಡಿ, ಇಲ್ಲ ಸಂಕಲ್ಪ ಶ್ರಾದ್ದ. ನಾನು ಎಲ್ಲಾನು ಮಾಡಿದ್ದೀನಿ. ಹಾಗಾಗಿ ನಾ ನೋಡ್ಕೊಂಡಿರ್ತೀನಿ ಯಾವ್ಯಾವ ಟೈಮ್ಗೆ ಏನಾಗತ್ತೆ. ಕೆಲವು ಸಂದರ್ಭಗಳು ಹೇಳಿದೆ. ಅಂಥ ಸಂದರ್ಭಗಳಲ್ಲಿ ಆಮ ಶ್ರಾದ್ದ ಇಲ್ಲ ಹಿರಣ್ಯ ಶ್ರಾದ್ದ ಮಾಡಬೇಕು ಅಂತ ಹೇಳಿದೆ. ಅಂಥ ಸಂದರ್ಭ ನನಗೆ ಒದಗಿ ಬಂದಿತ್ತು, ಆ ಟೈಮಲ್ಲಿ ಮಾಡಿದ್ದೀನಿ ನಾನು. ನೀವು ಪಾರ್ವಣ ಶ್ರಾದ್ದ ಮಾಡಿದ್ರೆ ಏನು ಫಲ ಸಿಗುತ್ತೋ ಅದೇ ಸಂಪೂರ್ಣ ಫಲ ನೀವು ಹಿರಣ್ಯ ಶ್ರಾದ್ದ ಮಾಡೋದು ಸಿಗುತ್ತೆ, ಆಮ ಶ್ರಾದ್ದ ಮಾಡೋದು ಸಿಗುತ್ತೆ, ಕಡೆ ಪಕ್ಷ ಸಂಕಲ್ಪ ಶ್ರಾದ್ದ ಮಾಡೋದು ಸಿಗುತ್ತೆ. ಒಟ್ನಲ್ಲಿ ಶ್ರಾದ್ದ ಮಾಡಬೇಕು ಅಷ್ಟೇ. ಇದು ಬಹಳ ಇಂಪಾರ್ಟೆಂಟ್. ಇನ್ನು ಈ ಪಿತೃಪಕ್ಷದಲ್ಲಿ ಏನು ದಾನಗಳನ್ನು ಕೊಡ್ಬೋದು ಅಂತ ತುಂಬ ಜನ ಕೇಳಿದ್ದಾರೆ. ಈ ಪಿತೃಪಕ್ಷದಲ್ಲಿ ಮುಖ್ಯವಾಗಿ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹದ್ದು ಅಥವಾ ಪಿತೃಗಳಿಗೆ ಇಷ್ಟವಾದಂತಹದ್ದು ದಾನಂ ದಾತೃವಶಂ ಅಂತ ಶಾಸ್ತ್ರ ಹೇಳುತ್ತೆ. ದಾನ ಕೊಡ್ತಕ್ಕಂಥದ್ದು ಕೊಡೋನಿಗೆ ಬಿಟ್ಟಿದ್ದಾರೆ. ನೀವು ಏನು ಬೇಕಾದ್ರೂ ಕೊಡ್ಬೋದು. ಏನು ಬೇಕಾದ್ರೂ ಮ್ಯಾಕ್ಸಿಮಮ್ ಬಂಗಾರ ರತ್ನ ಇದರಿಂದ ಹಿಡಿದು ಕಡೇ ಪಕ್ಷ ಲೀಸ್ಟ್ ಅಂದ್ರೆ ಒಂದು ಹಿಡಿ ಎಳ್ಳನ್ನಾದ್ರೂ ಕೊಡ್ಬೋದು. ಏನು ನಿಮ್ಮ ಕೈಲಿ ಏನಾಗತ್ತೋ ಅದನ್ನು ಕೊಡಿ. ತಿಲದಾನ ಮಾಡಿ, ಪ್ರತಿನಿತ್ಯ ತಿಲದಾನ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಇಲ್ಲ ಒಂದೊಂದು ದಿನ ಒಂದೊಂದು ಮಾಡಿ. ಕುಂಬಳಕಾಯಿ ದಾನ ಮಾಡಿ. ಬೂದು ಕುಂಬಳಕಾಯಿ ಮಾಡ್ತೀವೋ ಸಿಹಿ ಕುಂಬಳಕಾಯಿ ಮಾಡ್ತೀವೋ ಎರಡು ಒಂದೇ. ಅದನ್ನು ಎಷ್ಟೋ ಜನ ಕೇಳ್ತಾರೆ, ಬೂದು ಕುಂಬಳಕಾಯಿ ಮಾಡಬೇಕೋ ಸಿಹಿ ಕುಂಬಳಕಾಯಿ ಮಾಡಬೇಕು, ಎರಡೊಳಗೆ ಯಾವ್ದು ಬೇಕಾದ್ರೂ ಮಾಡಿ, ಎರಡೂ ಒಂದೇ. ಹಾಗಾಗಿ ಅದನ್ನು ದಾನ ಮಾಡ್ಬೋದು. ಅಥವಾ ಬೇರೆ ಇನ್ನೇನಾದರೂ ಛತ್ರಿ ಚಾಪೆ ಈ ಥರದ್ದೆಲ್ಲಾನು ನೀವು ಸತ್ತಾಗ ಏನು ಕೊಟ್ಟಿರ್ತೀರ ಆ ಥರ ಒಬ್ಬ ಮನುಷ್ಯನಿಗೆ ಮನೆಗೆ ಯೂಸ್ ಆಗ್ತಕ್ಕಂತಹ ಏನೇ ಪದಾರ್ಥಗಳನ್ನು ಬೇಕಾದರೂ ದಾನ ಮಾಡ್ಬೋದು. ಮನೆಯೇ ದಾನ ಮಾಡ್ಬೋದು. ನಿಮಗೆ 100 ಕೋಟಿ 1000 ಕೋಟಿ ಭಗವಂತ ಆಸ್ತಿ ಕೊಟ್ಟಿದ್ದಾನೆ ಅಂದರೆ ಯಾವುದೋ ಒಂದು 50 ಲಕ್ಷ 70 ಲಕ್ಷ ಕೊಟ್ಟು ಹೋಗ್ಬೋದು. ಮನೆ ಕೊಡ್ಸೋದಕ್ಕೆ ಏನೂ ಇದೆ, ಕೊಡೋ ಮನ್ಸಿರ್ಬೇಕಷ್ಟೇ. ಯಾವತ್ತೂ ಅಷ್ಟೇ. ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ವೇ ಅಂತ ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ. ಹಾಗೆ ಕೊಡೋ ಮನ್ಸಿತ್ತು ಅಂದರೆ ಹೇಗೋ ಮಾಡಿಕೊಡ್ತಾರೆ ಕೊಲ್ಲೋರು. ಕೊಡೋ ಮನ್ಸಿರೋರು. ಮನ್ಸು ಇಲ್ಲದೆ ಇರೋದು 100,000 ಕೋಟಿ ಇದು ಕೊಡಬೇಕು ಅನ್ನೋ ಮನ್ಸು ಕೊಡಲ್ಲ ಅಷ್ಟೇ. ಹಾಗಾಗಿ ನೀವು ಏನು ಬೇಕಾದರೂ ಕೊಡ್ಬೋದು. ಇಂಥದ್ದು ಕೊಡಬೇಕು ಅಂಥದ್ದು ಕೊಡಬೇಕು ಅಂತ. ಪಿತೃದೇವತೆಗಳಿಗೆ ಮೊಸರು ಬಹಳ ಇಷ್ಟ, ತುಪ್ಪ ಬಹಳ ಇಷ್ಟ, ಆಮೇಲೆ ಜೇನುತುಪ್ಪ ಬಹಳ ಇಷ್ಟ. ಇದೆಲ್ಲ ಶ್ರಾದ್ದ ಮಂತ್ರಗಳಲ್ಲಿ ಬರ್ತಕ್ಕಂಥದ್ದು. ಕರಿ ಎಳ್ಳು ಮೋಸ್ಟ್ ಇಂಪಾರ್ಟೆಂಟು. ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಕಡೆ ಹೇಳ್ತಾರೆ,
ಯಾರು ಬ್ರಾಹ್ಮಣ ಆಗಿರ್ತಕ್ಕಂಥವನು ಕರಿ ಎಳ್ಳನ್ನ ದಾನವಾಗಿ ತಗೊಳ್ಳೋದಿಲ್ಲ, ಅವನು ಬ್ರಾಹ್ಮಣ ಅಲ್ಲ, ದಾನ ತಗೊಳ್ಳೋದಕ್ಕೆ ಅನರ್ಹ ಅವನು ಅಂತ ಹೇಳ್ತಾರೆ. ಎಷ್ಟೋ ಜನ ನಾನು ನೋಡ್ತಿರ್ತೀನಲ್ಲ, ಅಲ್ಲಿ ಇಲ್ಲಿ ವೈಕುಂಠ ಸಮಾಜ್ಞೆ ಅಥವಾ ಇತ್ಯಾದಿ ಇಂತಹ ಕಾರ್ಯಕ್ರಮ ಯಾವ ಹೋಗಿದ್ದ ಕಾರ್ಯಕ್ರಮಗಳಲ್ಲಿ ದಾನ ಕೊಡಕ್ಕೆ ಬಂದಾಗ ಕರಿ ಎಳ್ಳು ತಗೊಳ್ಳೋದೇ ಇಲ್ಲ ಎಷ್ಟೋ ಜನ. ಅಥವಾ ತಗೊಂಡ್ರು ಏನ್ ಮಾಡ್ತಾರೆ, ಇತ್ತೀಚೆಗೆ ಕೆಲವು ಪುರೋಹಿತಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ಅದೇ ಮೇಲಿಟ್ಟು ದುಡ್ಡು ತಗೊಂಡು ಎಳ್ಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಅದು ಮಹಾಪಾಪ. ಅದು ದಾನ ಅಂತ ನೀವು ತಗೊಂಡ್ಮೇಲೆ ಅದು ನಿಮಗ್ ಸೇರಿದ್ದದು. ಅದೇ 100 ರೂಪಾಯಿನ ಅಥವಾ 500 ರೂಪಾಯಿನೋ ಅಲ್ಲೇ ಬಿಟ್ಬಿಟ್ಟು ಎಳ್ಳನ್ನ ಮಾತ್ರ ತಗೊಂಡೋಗಿ ಅಂದ್ರೆ ಆಗಲ್ಲ ಅದು. ಸೊ ಇದೆಲ್ಲ ಮಾಡ್ತಾರೆ ಕೆಲವರು. ಬಟ್ ನೋಡಿ, ಯಾವತ್ತೂ ಕೂಡ ಅಪಾತ್ರಾಯ ನದೇಯಂ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಯೋಗ್ಯನಿಗೆ ಯಾವತ್ತೂ ದಾನವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಯಾರು ಯೋಗ್ಯನೋ ಅನುಷ್ಠಾನಗಳನ್ನ ಇಟ್ಕೊಂಡಿರ್ತಾನೋ, ಯಾರಿಗೆ ಯಾವುದು ನೀಡಿರುತ್ತೋ ಅಂಥದಕ್ಕೆ ದಾನ ಮಾಡಿ. ಗ್ರೀಡ್ ಇರೋದಕ್ಕೆ ದಾನ ಮಾಡಬೇಡಿ, ನೀಡಿರೋದಕ್ಕೆ ದಾನ ಮಾಡಿ. ಇದು ಬಹಳ ಇಂಪಾರ್ಟೆಂಟು. ಹಾಗಾಗಿ ಈ ಒಂದು ಪಕ್ಷ ಮಾಸದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಮ್ಮಿ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಅಂದ್ಕೊಳ್ತೀನಿ ನಾನು. ಇದು ಬೇಸಿಕ್ ಇನ್ಫಾರ್ಮೇಷನ್ನು, ಯಾಕಂದರೆ ಪ್ರತಿ ವರ್ಷಕ್ಕೂ ಕೂಡ ಕಾಮನ್ ಆಗಿ ಆಗೋ ರೀತಿಯಲ್ಲಿ ಇದನ್ನು ಮಾಡಿದ್ದೀನಿ ನಾನು. ಅದರಿಂದ ಜನರಲ್ ಇನ್ಫಾರ್ಮೇಷನ್ ಇದು. ಇನ್ನೇನಾದರೂ ನಿಮಗೇನಾದರೂ ಪ್ರಶ್ನೆ ಸಂಶಯಗಳೇನಾದರೂ ಇತ್ತು ಅಂದರೆ ನೀವು ವಾಟ್ಸಪ್ ಮಾಡ್ಬೋದು, ಇಲ್ಲ ಅಲ್ಲೇ ಕಮೆಂಟ್ ಮಾಡ್ಬೋದು ನಮ್ಗೆ ಯೂಟ್ಯೂಬಲ್ಲೇ. ನಾವು ಆ ನಿಮ್ಮ ಒಂದು ಪ್ರಶ್ನೆಯನ್ನು ನೋಡಿಕೊಂಡು ಅದಕ್ಕೆ ಉತ್ತರ ಅಲ್ಲೇ ಕೊಡಬೇಕು ಅಥವಾ ಅದಕ್ಕೇನು ಸಪ್ರೇಟ್ ವಿಡಿಯೋ ಮಾಡಬೇಕು, ಅದನ್ನು ನಾವು ನಿರ್ಧಾರ ಮಾಡಿ ಅದರ ಮೇಲೆ ನಾವು ನಿರ್ಣಯ ಕೈಗೊಂಡು ಮಾಡ್ತೀವಿ. ಇಷ್ಟು ಹೇಳಿ, ಈ ಒಂದು ಪಿತೃಪಕ್ಷದಲ್ಲಿ ಎಲ್ಲ ನಿಮ್ಮ ನಿಮ್ಮ ವಂಶದ ಪಿತೃದೇವತೆಗಳ ಒಂದು ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಯಾಕೆಂದರೆ ಶ್ರಾದ್ದವನ್ನು ಪ್ರತಿಯೊಬ್ಬ ಮನುಷ್ಯನು ಮಾಡಲೇಬೇಕು. ಯಾರು ಮಾಡೋದಿಲ್ಲ ಅವನ ವಂಶದಲ್ಲಿ ಒಂದಲ್ಲ ಒಂದು ಏಳಿಗೆ ಆಗೋದಿಲ್ಲ, ಇಲ್ಲ ಚಿಂತೆ, ಇಲ್ಲ ತೊಂದರೆ, ಇಲ್ಲ ಏನೋ ದುರ್ಮರಣಗಳು, ಇಲ್ಲ ಇನ್ನೇನೋ ದುರ್ನಿಮಿತ್ತಗಳು ಈ ಥರದ್ದು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬೈ ಹುಕ್ ಆರ್ ಕುಕ್ ಅಂತೀವಲ್ಲ, ಆ ಥರ ಎಷ್ಟೇ ಪ್ರಯತ್ನ ಪಟ್ಟಾದ್ರೂ ನಿಮ್ಮ ಕೈಲಾಗಿದ್ದನ್ನ ದುಡ್ಡನ್ನು ಖರ್ಚು ಮಾಡಿ ಶ್ರಾದ್ದವನ್ನು ಬೇಕಾದಷ್ಟು ಹೇಳಿ, ಪಾರ್ವಣ ಶ್ರಾದ್ದ, ಆಮ ಶ್ರಾದ್ದ, ಹಿರಣ್ಯ ಶ್ರಾದ್ದ, ಸಂಕಲ್ಪ ಶ್ರಾದ್ದ, ಇಷ್ಟು ಥರ ಶಾಸ್ತ್ರದಲ್ಲಿ ಹೇಳ್ಕೊಂಡು ಹೋಗಿದೆ. ಇನ್ನೂ ಕಡೆಗೂ ಹೇಳ್ಕೊಂಡು ಹೋಗುತ್ತೆ. ನಿನಗೇನು ಗತಿ ಇಲ್ಲ, ನಿರ್ಗತಿಕ ಆಗಿದೆಯಾ, ನೀನು ದುಡ್ಡೇ ಇಲ್ಲ ನಿನಗೆ ಅಂದರೆ ದಕ್ಷಿಣ ದಿಕ್ಕು ಹೋಗ್ಬಿಟ್ಟು ಒಂದು ಅರಳಿ ಮರನ ತಬ್ಕೊಂಡು ಗಟ್ಟಿಯಾಗಿ ಹತ್ಕೊಂಡು ಪಿತೃದೇವತೆಗಳನ್ನ ಕೈ ಮುಗಿದು ಕೇಳ್ಕೋಬೇಕು, ಈ ಸತಿ ನನಗೆ ಕೊಡೋದಕ್ಕೆ ಏನೂ ಇಲ್ಲ, ಅದು ನಿಜ ಆಗಿರಬೇಕು. ನಿಜ ಆಗಿಲ್ದೇನೆ ನೀವು ಏನೂ ಇಲ್ಲ ಅಂದರೆ ಅಲ್ಲಿ ಬರೋ ಅಷ್ಟೊತ್ತಿಗೆ ಏನೂ ಇರೋದಿಲ್ಲ ಆಮೇಲೆ. ಅದಕ್ಕೋಸ್ಕರನೇ ಇವೆಲ್ಲವನ್ನು ನೋಡಿಕೊಂಡು ಮಾಡಿ. ನೀವು ಎಲ್ಲರಿಗೂ ಪಿತೃದೇವತೆಗಳು, ನಿಮ್ಮ ನಿಮ್ಮ ವಂಶದ ಪಿತೃದೇವತೆಗಳು ಒಳ್ಳೆಯದನ್ನು ಮಾಡಲಿ. ಈ ಒಂದು ಪಿತೃಪಕ್ಷದ ವಿಡಿಯೋನ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ, ಜನಗಳಿಗೆ ಅರ್ಥ ಆಗಲಿ ಮತ್ತು ಅವರಲ್ಲಿ ಒಂದು ಅರಿವನ್ನು ಮೂಡಿಸಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.